ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಝಾನ್ಸಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾಳೆ. ಹಾಗಿದ್ರೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರ್ತಕ್ಕಂಥ ಝಾನ್ಸಿ ನಿಜಕ್ಕೂ ಕೂಡ ಸಾವನ್ನೇ ಗೆದ್ದು ಬಂದ್ಲ. ಏನಾಯಿತು, ಏನು ಕತೆ, ಇದನ್ನೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಘು ಮತ್ತು ಅನಿತಾ ಮದುವೆ ಆಗಬೇಕಾಗಿರುತ್ತೆ. ಆದರೆ ಈ ಅನಿತಾ ಮುಖವಾಡನ್ನು ಕಳ್ಚಿಟ್ಟಂಥ ರಾಘು ಮದುವೆ ಮಂಟಪದಲ್ಲೇ ಅನಿತಾರನ್ನ ತರಾಟೆಗೆ ತಗೋತಾರೆ. ಅವಳ ನಿಜ ಬಂಡವಾಳವನ್ನು ಎಲ್ಲರ ಮುಂದೆ ಬಿಚ್ಚಿಟ್ಟಿದ್ದೆ, ನಿನ್ನಂಥ ಉಸಿರು ಮಣ್ಣಿನ ಯಾವುದೇ ಕಾರಣಕ್ಕೂ ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾರೆ. ನನ್ನ ಪ್ರೀತಿ ಝಾನ್ಸಿ ಮೇಡಮ್ ಇಲ್ಲಿ, ನೀನೆಲ್ಲಿ, ನಿಜಕ್ಕೂ ನೀನು ನನ್ನ ಝಾನ್ಸಿ ಮೇಡಮ್ ಉಗುರಿಗೂ ಕೂಡ ಸಮ ಇಲ್ಲ ಅಂತ ಹೇಳಿದ. ನನ್ನ ಝಾನ್ಸಿ ಮೇಡಮೇ ನನ್ನ ಉಸಿರು, ಇನ್ನು ಮುಂದೆ ಅವರಿಗೋಸ್ಕರ ನಾನು ಬದುಕ್ತೀನಿ. ನನ್ನ ಮನೆಯವ್ರಿಗೆ ಹೇಗೆ ನನಗೆ ಫಸ್ಟ್ ಪ್ರಯಾರಿಟಿನೋ ಹಾಗೆ ಝಾನ್ಸಿ ಮೇಡಮ್ ಕೂಡ ನನಗೆ ಫಸ್ಟ್ ಪ್ರಯಾರಿಟಿ ಅಂತ ಹೇಳಿದ್ದೆ. ಅಲ್ಲಿಂದ ತನ್ನ ಹೆಂಡತಿ ಝಾನ್ಸಿಯನ್ನು ಒಂದಾಗೋಕ್ಕೆ ಹೋಗ್ತಿದ್ದಾರೆ. ಇದ್ದ ಕಡೆ ಝಾನ್ಸಿ ಕೂಡ ಇದನ್ನೆಲ್ಲವನ್ನ ಕೂಡ ಕೇಳಿಸ್ಕೊಂಡಿದ್ದೆ. ರಾಘು ಜೊತೆ ಒಂದಾಗಬೇಕು ಅಂತ ಹೇಳಿ ಆಕೆ ಕೂಡ ಆಟೋ ಹತ್ಕೊಂಡು ಬರ್ತಿದ್ದಾಳೆ. ಇದರ ನಡುವೆ ಅನಿತಾ ಅವಮಾನವನ್ನು ತಾಳೋಕ್ಕಾಗದೆ ಸಾಯೋಕೆ ಅಂತ ಮುಂದಾಗ್ತಾಳೆ. ಆದರೆ ಮನೆಯವರು ಎಲ್ಲರೂ ಹೋಗಿ ಕಾಪಾಡ್ತಾರೆ. ನಿನಗೆ ಮಾತ್ರ ಅವಮಾನ ಆಗಿದೆಯಾ, ನಮಗೂ ಕೂಡ ಅವಮಾನ ಆಗಿದೆ, ದಯವಿಟ್ಟು ಇಂಥ ತೀರ್ಮಾನಕ್ಕೆ ಬರಬೇಡ ಮಗಳೇ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ತದನಂತರ ಅನಿತಾಗ ಅನ್ಸುತ್ತೆ, ಹೌದು ನಾನು ಯಾಕೆ ಸಾಯಬೇಕು, ನಿಜಕ್ಕೂ ಹೇಳಬೇಕು ಅಂದರೆ ನಾನು ಸತ್ರೆ ಏನು ಪ್ರಯೋಜನ, ನನಗೆ ಅವಮಾನ ಮಾಡಿದಂತಹ ರಾಘು ಸಾಯಬೇಕು, ಜೊತೆಗೆ ನನಗೆ ಸಿಗದೇ ಇರೋ ರಾಘು ಯಾವುದೇ ಕಾರಣಕ್ಕೂ ಝಾನ್ಸಿಗೂ ಕೂಡ ಸಿಗಬಾರ್ದು. ಝಾನ್ಸಿ ಏನಾದರೂ ರಾಘುನ ಪಡ್ಕೊಂಡ್ರೆ ಖಂಡಿತವಾಗ್ಲೂ ನನಗೆ ಸೋಲಾಗುತ್ತೆ, ನನಗೆ ಯಾವುದೇ ಕಾರಣಕ್ಕೂ ಸೋಲನ್ನು ಕಾಣಬಾರ್ದು ಅಂತ ಯೋಚನೆ ಮಾಡಿದೆ. ರಾಘು ಕಥೆಯನ್ನು ಮುಗಿಸ್ಬೇಕು ಅಂತ ಹೇಳಿ ಮನೆಯಿಂದ ಹೊರಟ್ಬಿಡ್ತಾರೆ. ಮನೆಯವ್ರು ಎಲ್ಲರೂ ಕೂಡ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಿದ್ದಾರೆ. ಆದರೆ ಹುಟ್ಟಂಥ ಮದುವೆ ಸೀರಿಯಲ್ಲೇ ಹೊರಟು ಕಾರ್ ತಗೊಂಡು ಹೊರಟೇ ಬಿಡ್ತಾರೆ. ಇತ್ತ ಕಡೆ ರಾಘು ಮತ್ತು ಝಾನ್ಸಿ ಇಬ್ಬರು ಕೂಡ ಮುಖಾಮುಖಿ ಆಗ್ತಾರೆ. ಇಬ್ಬರು ಕೂಡ ಮುಖಾಮುಖಿ ಆಗಿದ್ದೆ, ಇಬ್ಬರು ಕೂಡ ಅಪ್ಕೋತಾರೆ. ಜೊತೆಗೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮನ್ನು ದೂರ ಮಾಡೋಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಅಂತ ಮಾತನಾಡ್ತಿರ್ತಾರೆ. ಅದೇ ಒಂದು ಸಮಯದಲ್ಲಿ ಇಲ್ಲಿ ಅನಿತಾ ಕಾರ್ ತಗೊಂಡು ಬಂದಿದ್ದ ರಾಘುನ ಆಕ್ಸಿಡೆಂಟ್ ಮಾಡೋಕೆ ಅಂತ ಹೇಳಿ ಬರ್ತಾಳೆ, ಗುದ್ದೋಕೆ ಅಂತ ಮುಂದಾಗ್ತಾಳೆ. ಅಷ್ಟರಲ್ಲಿ ಅದನ್ನು ಗಮನಿಸಿದಂತಹ ಝಾನ್ಸಿ ರಾಘುನ ಆ ಕಡೆ ದಬ್ಬಿ ತನಗೆ ಪೆಟ್ ಮಾಡ್ಕೋತಾಳೆ. ಆಗ ಗಾಡಿ ಹೋಗಿ ರಾಘು ಬದಲಾಗಿ ಝಾನ್ಸಿಗೆ ಗುತ್ತತ್ತೆ. ತದನಂತರ ಇತ್ತ ಕಡೆ ಝಾನ್ಸಿ ಹೋಗಿದೆ, ಮೊದಲೊಂದು ಕಾರ್ಗೆ ಬೀಳ್ತಾರೆ. ಅಷ್ಟರಲ್ಲಿ ಯಾರು ಸಾಯ್ತಾರೋ, ಒಟ್ಟಿನಲ್ಲಿ ಒಬ್ರಿಗೆ ಆಕ್ಸಿಡೆಂಟ್ ಆಯ್ತಲ್ವ, ಒಬ್ಬರು ಮತ್ತೊಬ್ಬರಿಂದ ದೂರ ಆದರೂ ಇನ್ನೊಬ್ಬರು ಮತ್ತೊಬ್ಬರಿಂದ ದೂರ ಆದರೂ ಖಂಡಿತವಾಗ್ಲೂ ದೂರ ಆದಾಗೆ ಕೊನೆಗೂ ನಾನು ಅಂದ್ಕೊಂಡಾಗೆ ಸಾಧಿಸೇ ಬಿಟ್ಟೆ, ಸಾಯಿ ಝಾನ್ಸಿ ಅಂತ ಹೇಳಿ ಅನಿತಾ ಅಲ್ಲಿಂದ ಹೊರಟುಬಿಡ್ತಾರೆ. ಬಟ್ ಝಾನ್ಸಿ ಕಾರೇ ಆಕ್ಸಿಡೆಂಟ್ ಮಾಡಿದ್ದು ಅನ್ನೋ ವಿಷಯ ರಾಘುಗೂ ಗೊತ್ತಿಲ್ಲ, ಈ ಕಡೆ ಝಾನ್ಸಿಗೂ ಕೂಡ ಗೊತ್ತಿಲ್ಲ. ಇಲ್ಲಿ ಝಾನ್ಸಿ ಗೆ ರಕ್ತ ಹೋಗ್ತಿದೆ, ಪ್ರಜ್ಞೆ ತಪ್ಪಿ ದಾರಿಯಲ್ಲಿ ಬಿದ್ದಿದ್ದಾಳೆ. ಈ ಕಡೆ ರಾಘು ಹೋಗಿದೆ, ತನ್ನ ಝಾನ್ಸಿಯನ್ನು ಅಪ್ಕೋತಾರೆ. ಜೊತೆಗೆ ಝಾನ್ಸಿ ಮೇಡಮ್, ಎದೇಳಿ ಮೇಡಮ್, ನಾನು ಹೆಂಡ್ತಿ ನನ್ನಿಂದ ದೂರ ಆಗೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ, ಹೆಚ್ಚು ಹಾಗೆ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಝಾನ್ಸಿಗೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಜ್ಞೆ ಇಲ್ಲ. ಆಗ ಇಲ್ಲಿ ರಾಘು ಹೋಗು ಬರೋ ಗಾಡಿಗಳನ್ನೆಲ್ಲ ನಿಲ್ಲಿಸಿ ದಯವಿಟ್ಟು ನನ್ನ ಹೆಂಡತಿಗೆ ಆಕ್ಸಿಡೆಂಟ್ ಆಗಿದೆ, ನಾನು ಹಾಸ್ಪಿಟಲ್ಗೆ ಸೇರಿಸ್ಬೇಕು, ದಯವಿಟ್ಟು ನಿಲ್ಲಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ. ಬಟ್ ಮಾನವೀಯತೆನೇ ಇಲ್ಲದೆ ಇರ್ತಕ್ಕಂಥ ಯಾವೊಬ್ಬ ಜನಗಳು ಕೂಡ ಖಂಡಿತವಾಗ್ಲೂ ಮನುಷ್ಯತ್ವನೇ ಇಲ್ಲದೆ ಇರುವ ಹಾಗೆ ನಡ್ಕೋತಾರೆ. ಯಾರೊಬ್ಬರು ಕೂಡ ಗಾಡಿಯನ್ನು ನಿಲ್ಲಿಸೋದೇ ಇಲ್ಲ. ತದನಂತರ ಇಲ್ಲಿ ರಾಘು ತನ್ನ ಸ್ನೇಹಿತ ತರುಣ್ಗೆ ಕಾಲ್ ಮಾಡ್ತಾರೆ. ತರುಣ್ಗೆ ಕಾಲ್ ಮಾಡಿದ್ದೆ, ಏನು ಗೆಳೆಯ ಝಾನ್ಸಿ ಮೇಡಮ್ ನೀವು ಒಂದಾದ್ರ ಅಂತ ಹೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ತರುಣ್, ಎಲ್ಲಿ ಒಂದಾಗೋದು, ನನ್ನ ಝಾನ್ಸಿ ಮೇಡಮ್ಗೆ ಆಕ್ಸಿಡೆಂಟ್ ಆಗಿದೆ, ಇಲ್ಲಿ ಯಾವುದೇ ಗಾಡಿಗಳು ಕೂಡ ನಿಲ್ತಿಲ್ಲ, ಝಾನ್ಸಿ ಮೇಡಮ್ ಅಪಾಯದಲ್ಲಿದ್ದಾರೆ, ನಿಜವಾಗ್ಲೂ ಅವ್ರು ಇಲ್ಲದೆ ನಾನು ಬದುಕೋದಿಲ್ಲ, ಆದಷ್ಟು ಬೇಗ ಯಾವುದಾದ್ರೂ ವೆಹಿಕಲ್ ಮಾಡಿಕೊಂಡು ಬಾ ಅಂತ ಹೇಳಿ ತರುಣ್ಗೆ ಕಾಲ್ ಮಾಡ್ತಾರೆ. ತಕ್ಷಣ ತರುಣ್ ಕೂಡ ವೆಹಿಕಲ್ನ ತಗೊಂಡು ಅಲ್ಲಿಗೆ ಬರ್ತಾರೆ. ಈ ಕಡೆ ರಾಘು ಮತ್ತು ತರುಣ್ ಇಬ್ಬರು ಕೂಡ ಝಾನ್ಸಿಯನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ನನ್ನ ಝಾನ್ಸಿ ಮೇಡಮ್ಗೆ ಏನೂ ಕೂಡ ಆಗಬಾರ್ದು, ಅವರನ್ನು ದಯವಿಟ್ಟು ಅವರನ್ನು ಹುಷಾರು ಮಾಡಿ ಅಂತ ಹೇಳಿ ಡಾಕ್ಟರ್ ಹತ್ರ ರಾಘು ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ. ವಿ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಅಂತ ಹೇಳೋದ್ರ ಮುಖಾಂತರ ಡಾಕ್ಟರ್ ICUಗೆ ಝಾನ್ಸಿಯನ್ನು ಶಿಫ್ಟ್ ಮಾಡ್ತಿದ್ದಾರೆ. ನಾವು ಎಲ್ಲ ರೀತಿ ಚೆಕಪ್ ಆದಮೇಲೆ ಮಾತ್ರ ಹೇಳಲಿಕ್ಕಾಗೋದು ಅಂತ ಹೇಳಿ ಟೆಸ್ಟ್ ಮಾಡ್ತಾರೆ. ಮೇಜರ್ ಇಂಜುರಿ ಆಗಿದೆ, ತುಂಬ ಬ್ಲಡ್ ಲಾಸ್ ಆಗಿದೆ, ಹಾಗಾಗಿ ಮೇಜರ್ ಆಪ್ರೇಷನ್ ಮಾಡಬೇಕಾಗಿದೆ. ಅವರ ಮನೆಯವರೆಲ್ಲ ಎಲ್ಲಿ ಅಂದಾಗ ಅವ್ರ ಮನೆಯವರು ಯಾರೂ ಇಲ್ಲಿಲ್ಲ ಡಾಕ್ಟರ್ ಅಂತ ಹೇಳಿ ರಾಘು ಮತ್ತು ತರುಣ್ ಹೇಳಿದಾಗ, ಹಾಗಿದ್ರೆ ನಾವು ಆಪ್ರೇಷನ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಡಿಕ್ಲರೇಷನ್ನ ಒಂದು ಅಪ್ಲಿಕೇಶನ್ಗೆ ಸೈನ್ ಹಾಕಬೇಕಾಗುತ್ತೆ ಅಂತ ಡಾಕ್ಟರ್ ಹೇಳಿದಾಗ, ನಾನು ಅವ್ರ ಗಂಡ ನಾನೇ ಸೈನ್ ಹಾಕ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅವ್ರ ಹತ್ರನೇ
ಸೈನ್ ಮಾಡಿಸ್ಕೋತಾರೆ ಡಾಕ್ಟರ್ ಕೂಡ. ನಂತರ ಸಿಸ್ಟರ್ ಬಂದಿದೆ, ಮಾಂಗಲ್ಯ ಎಲ್ಲವನ್ನ ಕೂಡ ರಾಘು ಕೈಗಿಟ್ಟು ಹೋಗ್ತಾರೆ. ಅದನ್ನು ನೋಡಿದ ರಾಘು ಕಣ್ಣೀರು ಹಾಕ್ತಾರೆ. ಈ ಕಡೆ ತರುಣ್ ಖಂಡಿತವಾಗ್ಲೂ ಯೋಚನೆ ಮಾಡಬೇಡ ರಾಘು, ನಿನ್ನ ಮತ್ತು ಚಾನ್ಸಿನ ಯಾರು ಕೂಡ ದೂರ ಮಾಡೋಕ್ಕಾಗೋದಿಲ್ಲ. ದೇವ್ರಿ ಒಂದ್ ಮಾಡಿರೋ ಜೋಡಿ ನಿಂದು, ಖಂಡಿತವಾಗ್ಲೂ ನೀವಿಬ್ರು 100 ಕಾಲ ಚೆನ್ನಾಗಿರ್ತೀರಾ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅನಿತಾ ಎಲ್ಲಿ ಹೋದ್ಲು ಅಂತ ಹೇಳಿ ಅವ್ರ ತಂದೆ ತಾಯಿ ಯೋಚನೆ ಮಾಡ್ತಿದ್ರೆ, ಅನಿತಾ ಬರ್ತಾಳೆ, ಎಲ್ಲಿ ಹೋಗಿದೆ, ಏನು ಮಾಡಿದೆ ಅಂತ ಕೇಳ್ತಿದ್ರೆ, ಏನು ಮಾಡಿದೆ ಅಂದರೆ ನನಗೆ ಆಹ್ವಾನ ಮಾಡಿದ, ಅವ್ರನ್ನ ಸುಮ್ಮನೆ ಬಿಡ್ತೀನಿ, ಅದೇ ಕಾರಣಕ್ಕೋಸ್ಕರ ಅವ್ರ ಕಥೆಯನ್ನು ಮುಗಿಸೋಕೆ ಹೋಗಿದೆ. ರಾಘುಗೆ ಆಕ್ಸಿಡೆಂಟ್ ಮಾಡೋಕೆ ನೋಡಿದೆ, ಆದರೆ ಆ ಚಾನ್ಸಿ ಅಡ್ಡ ಬಂದು ಅವಳು ಅದರಲ್ಲಿ ಕೊನೆ ಆದ್ಲು, ಅವಳು ಬಲಿಪಶು ಆದ್ಲು. ಯಾರು ಏನಾದ್ರೆ ಏನಂತೆ, ಒಬ್ಬರು ಇನ್ನೊಬ್ರನ್ನ ಒಂದಾಗಬಾರ್ದು ಅಷ್ಟೇ. ಚಾನ್ಸಿ ಇಲ್ಲ ಅಂದರೆ ರಾಘು ಒಂಟಿಯಾಗಿ ಸಾಯ್ತಾನೆ, ನನಗೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಇದರಿಂದ ಮನೆಯವರು ರೊಚ್ಚಿಗೆ ಹೇಳ್ತಾರೆ. ಆದರೆ ಇಲ್ಲಿ ಅನಿತಾ ಮಾತ್ರ ನಾನು ಮಾಡಿದ್ದೆ ಸರಿ, ನಾನು ಯಾವುದೇ ಕಾರಣಕ್ಕೂ ಸೋಲನ್ನು ಅನುಭವಿಸೋದಿಲ್ಲ, ನಾನೇ ಗೆಲ್ಲಬೇಕು ಅಂತ ಹೇಳಿ ಹೋಗ್ಬಿಡ್ತಾರೆ. ಏನಿದು, ನಾವು ಇವಳನ್ನ ಮುದ್ದಾಗಿ ಬೆಳೆಸಿದ್ದೇ ತಪ್ಪಾಗೋಯ್ತಾ ಅಂತ ತಂದೆ ತಾಯಿ ಮಾತಾಡ್ಕೊತಿದ್ರೆ, ಅಣ್ಣ ಮಿಥುನ್ ಇವಾಗ ಹೇಳಿ ಏನು ಪ್ರಯೋಜನ, ಚಿಕ್ಕದ್ರಿಂದಲೇ ತಿದ್ದಬೇಕಾಯ್ತು, ಎಲ್ಲಿ ತಿದ್ದದೆ ಇವಾಗ ಬಂದು ಮಾತಾಡಿದರೆ ಏನು ಪ್ರಯೋಜನ, ಇವಳಿಂದ ಇನ್ನೂ ಏನೇನು ಅನುಭವಿಸ್ಬೇಕಾಗಿದೆಯೋ ಅಂತ ಮಿಥುನ್ ಕೂಡ ಸಿಟ್ಟು ಮಾಡ್ಕೋತಾರೆ. ಅತ್ತ ಕಡೆ ಅನಿತಾ ಅಂತೂ ಫುಲ್ ಖುಷಿಯಾಗಿದ್ದಾರೆ. ಜೊತೆಗೆ ಈತ ಕಡೆ ಮನೆಯಲ್ಲಿ ರಾಘು ಮನೆಯಲ್ಲಿ ಕೂಡ ಶೋಕು ಸಾಗರ ಮನೆ ಮಾಡಿದೆ ಅಂತ ಹೇಳ್ಬೋದು. ಇಲ್ಲಿ ಪಲ್ಲವಿ ಮಂಜುಳಾ ಅವರಂತೂ ಅವಳು ಮಾಡಿದ ಕರ್ಮಕ್ಕೆ ಸರಿಯಾಗಾಯಿತು, ನಮಗೆಲ್ಲ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ಲು, ನನ್ನ ಗಂಡನ ಮನೆಗೆ ಹೋಗದೇ ಇರುವ ಹಾಗೆ ಮಾಡಿದ್ಲು. ಆಕೆ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿ ಆಮೇಲೆ ಗಂಡ ಅಂತ ಬಂದು ನಿಂತ್ಕೊಂಡು ನಮಗೆಲ್ಲ ಎಷ್ಟು ಕಾಟ ಕೊಟ್ಟಿದ್ದಾಳೆ ಅಂದಾಗ ಸುಮ್ಮನೆ ಏನೇನು ಮಾತಾಡಬೇಡಿ, ನಿಮ್ಮ ಸ್ವಾರ್ಥಕ್ಕೆ ರಾಘು ಬದುಕನ್ನು ಹಾಳು ಮಾಡಿದವ್ರು ನೀವು. ಜಾನ್ಸಿ ತುಂಬ ಅಂದರೆ ತುಂಬ ಒಳ್ಳೆ ಹುಡುಗಿ, ನಿಜಕ್ಕೂ ಕೂಡ ಹುಡುಗಿ ಯಾರಿಗೂ ಕೂಡ ಕೆಟ್ಟಕನ್ನ ಬಯಸಿಲ್ಲ, ಖಂಡಿತ ದೇವರು ಒಳ್ಳೇದು ಮಾಡ್ತಾನೆ ಅವ್ರಿಗೆ. ಪಾಪ ಇನ್ನೇನು ಒಳ್ಳೇದಾಯಿತು ಅವ್ರಿಗೆ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಈ ರೀತಿ ಎಲ್ಲ ಆಗೋಯ್ತಲ್ಲ ಅಂತ ದೊಡ್ಡಮ್ಮ ಅಜ್ಜಿ ಹೇಳ್ತಾ ಇದ್ರೆ, ಇದೆಲ್ಲ ಆಗಿದೆ ಆ ಚಾನ್ಸಿಂದ, ಅವಳು ಬರದೇ ಇದ್ದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಅನಿತಾ ಜೊತೆ ಅಣ್ಣನ ಮದುವೆ ಆಗಿ ನಾವೆಲ್ಲ ಆರಾಮಾಗಿರ್ಬೋದಿತ್ತು, ಇದೇನು ನಡೀತಾನೆ ಇರಲಿಲ್ಲ ಅಂದಾಗ ಹೌದೌದು, ಅನಿತಾನೇನಾದರೂ ಮದುವೆ ಆಗಿದ್ರೆ ರಾಘು ಅವ್ನ ಜೀವನನೇ ಬರ್ಬಾದಾಗ್ತಿತ್ತು, ನೀವಿಬ್ರು ನಿಮ್ಮ ಸ್ವಾರ್ಥಕ್ಕೆ ಮಾಡಿದ್ರಿಂದ ಇಷ್ಟೆಲ್ಲ ನಡೀತದೆ ಅಂತ ಕೂಡ ಅಜ್ಜಿ ಹೇಳ್ತಾರೆ. ಅತ್ತ ಕಡೆ ರಾಯ್ ಕೂಡ ಹೋಗಿದ್ದ ಸಂಪತ್ ಕುಮಾರ್ ಅವ್ರ ಹತ್ರ ಈ ರೀತಿ ಚಾನ್ಸಿ ಮೇಡಮ್ಗೆ ಆಕ್ಸಿಡೆಂಟ್ ಆಗಿದೆ ಅಂದಾಗ ಎಲ್ಲರೂ ಕೂಡ ಅತ್ತೆ ಸಮೇತ ತಾತನ ಸಮೇತ ಹಾಸ್ಪಿಟಲ್ಗೆ ಬರ್ತಿದ್ದಾರೆ. ಅತ್ತ ಕಡೆ ರಾಮಾಚಾರಿ ಚಾರುಗೂ ಕೂಡ ವಿಷಯ ಗೊತ್ತಾಗಿದೆ, ಈ ರೀತಿ ಆಗಬಾರ್ದಿತ್ತು, ದೇವರೇ ಒಂದ್ ಮಾಡಿರೋ ಜೋಡಿ, ಖಂಡಿತವಾಗ್ಲೂ ಆ ದೇವರ ಆಟ ಏನು ಅಂತ ಹೇಳೋಕ್ಕಾಗೋದಿಲ್ಲ, ಜಸ್ಟ್ ಪ್ರಶ್ನೆ ಮಾಡ್ಬೋದು ಅಷ್ಟೇನೆ, ಖಂಡಿತ ಚಾನ್ಸಿಗೆ ಏನೂ ಆಗೋದಿಲ್ಲ ಅಂತ ಹೇಳಿ ರಾಮಾಚಾರಿ ಕೂಡ ಹಾಸ್ಪಿಟಲ್ಗೆ ಬರ್ತಾರೆ. ಈ ಕಡೆ ಸಂಪತ್ ಕುಮಾರ್ ಅವರು ಬಂದಿದ್ದೆ, ಈ ಕಡೆ ರಾಘು ಕಣ್ಣೀರು ಹಾಕ್ತಿದ್ದಾರೆ, ನನ್ನ ಚಾನ್ಸಿ ಮೇಡಮ್ಗೆ ಏನೂ ಆಗಬಾರ್ದು ಅಂತ. ಈ ಕಡೆ ತುಳಸಿ ಅವರು ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕು ಅಂತ ಹೇಳ್ತಿದ್ರೆ, ಈ ಕಡೆ ಶಿಫ್ಟ್ ಮಾಡೋದಲ್ಲ, ಫಸ್ಟ್ ಟ್ರೀಟ್ಮೆಂಟ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಅಂತಾರೆ, ಅದನ್ನು ಬಿಟ್ಟು ಬೆಸ್ಟ್ ಹಾಸ್ಪಿಟಲ್ ಹುಡ್ಕೊಂಡು ಹೋಗೋದಲ್ಲ, 1 ಅವರ್ ಗೋಲ್ಡನ್ ಅವರ್, ಅದರಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಆಗಬೇಕಾಗತ್ತೆ ಅಂತ ರಾಘು ರೇಗಾಡ್ತಿದ್ದಾರೆ. ಅಷ್ಟರಲ್ಲಿ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಬಂದಿದೆ, ನೋಡಿ ಅಮ್ಮ ಫಸ್ಟ್ ಟ್ರೀಟ್ಮೆಂಟ್ ಆಗಬೇಕಾಗಿದೆ, ನಿಮ್ಮ ಗಲಾಟೆ ಏನಿದ್ರು ಹೊರಗಡೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಹೌದು, ನೀವು ಹೇಗೆ ಆಪ್ರೇಷನ್ ಮಾಡೋಕ್ಕೆ ಮುಂದಾದ್ರಿ, ಅವರ ಫ್ಯಾಮಿಲಿ ಒಂದು ಪರ್ಮಿಷನ್ ತಗೊಳ್ದೆ ಅಂತ ತುಳಸಿ ಅವ್ರು ಪ್ರಶ್ನೆ ಮಾಡಿದಾಗ ಅವ್ರ ಗಂಡ ಸೈನ್ ಮಾಡಿಕೊಟ್ರು ಅಂತ ಹೇಳ್ತಾರೆ. ನಮ್ಮ ಹತ್ರ ಬಂದು ರೂಲ್ಸ್ ಮಾತಾಡಬೇಡಿ ನೀವು ಅಂತ ಕೂಡ ಡಾಕ್ಟರ್ ತಿಳಿಸಿದಾಗ, ಯಾರು ಇವನು ಡಿವೋರ್ಸ್ ಆಗಿದೆ, ಇವನು ಯಾವ ಸೀಮೆ ಗಂಡ ಅಂತ ಹೇಳಿದಾಗ, ಈ ಕಡೆ ರಾಘು ನನ್ನ ಚಾನ್ಸಿ ಮೇಡಮ್ ಅವರು, ನನ್ನ ಚಾನ್ಸಿ ಮೇಡಮ್ ಒಂದು ಪತ್ರದಲ್ಲಿ ದೂರ ಆಗಿರ್ಬೋದು, ನಮ್ಮನ್ನ ಯಾರು ಕೂಡ ದೂರ ಮಾಡೋಕ್ಕಾಗೋದಿಲ್ಲ ಅಂತ ರಾಘು ಹೇಳ್ತಾರೆ. ಈ ಕಡೆ ಸಂಪತ್ ಕುಮಾರ್ ಅವರು, ದಯವಿಟ್ಟು ನನ್ನ ಮೊಮ್ಮಕ್ಕಳನ್ನ ಉಳಿಸ್ಕೊಳ್ಳಿ ಅಂತ, ಆಗ ನಾವು ಆಪ್ರೇಷನ್ ಮಾಡ್ತೀವಿ, ಏನೂ ಹೇಳೋಕ್ಕಾಗಲ್ಲ ಅಂತ ಹೋಗಿದೆ, ಆಪ್ರೇಷನ್ ಮಾಡಿ ಬರ್ತಾರೆ. ಅಷ್ಟರಲ್ಲಿ ರಾಮಾಚಾರಿ ಕೂಡ ಅಲ್ಲಿಗೆ ಬಂದಿರ್ತಾರೆ. ಆಪ್ರೇಷನ್ ಮಾಡಿ ಬಂದಿದೆ, ಆಪ್ರೇಷನ್ ಸಕ್ಸಸ್ ಆಗಿದೆ, ಬಟ್ 24 ಅವರ್ಸ್ ಏನೂ ಕೂಡ ಹೇಳೋಕ್ಕಾಗಲ್ಲ, ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ, ಏನಾದರೂ 24 ಅವರ್ಸಲ್ಲಿ ಪ್ರಜ್ಞೆ ಬಾರದೇ ಇದ್ದರೆ ಖಂಡಿತವಾಗ್ಲೂ ಅವರು ಕೋಮಾಗಿ ಹೋಗ್ಬಿಡ್ತಾರೆ ಅಂತ ಹೇಳಿ ಡಾಕ್ಟರ್ ಹೇಳಿ ಹೋಗ್ತಾರೆ. ಇಲ್ಲ, ನಾನು ಝಾನ್ಸಿ ಮೇಡಮ್ಗೆ ಏನೂ ಕೂಡ ಆಗಬಾರ್ದು ಅಂತ ಹೇಳಿ ರಾಘು ಕಣ್ಣೀರು ಹಾಕ್ತಿದ್ರೆ, ರಾಮಾಚಾರಿ ದೇವರ ಕೃಪೆ ಕೂಡ ಇರಬೇಕು, ಖಂಡಿತ ನಿಮಗೆ ದೇವರ ಸಹಾಯ ಇದ್ದೇ ಇರುತ್ತೆ ಅಂತ ಹೇಳಿ ನೀವು ಈ ಪೂಜೆಯನ್ನು ಮಾಡಿ ಅಂದಾಗ ನನ್ನ ಝಾನ್ಸಿ ಮೇಡಮ್ಗೋಸ್ಕರ ಏನು ಬೇಕಿದ್ರು ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ರಾಮಾಚಾರಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ದೇವಸ್ಥಾನದಲ್ಲಿ ರಾಘುಗೆ ತಣ್ಣೀರು ಸ್ನಾನ ಮಾಡಿಸಿದೆ, ಉರುಳು ಸೇವೆ ಮಾಡೋದ್ರ ಮುಖಾಂತರ ದೇವರ ಸೇವೆಯನ್ನು ಮಾಡಿಸ್ತಿದ್ದಾರೆ ರಾಮಾಚಾರಿ. ಇತ್ತ ಕಡೆ ರಾಮಾಚಾರಿ ರಾಘು ಮುಖಾಂತರ ಸೇವೆ ಮಾಡ್ತಿದ್ದಾಗ ಇತ್ತ ಕಡೆ ಝಾನ್ಸಿಗೆ ಪ್ರಜ್ಞೆ ಬಂದಿದೆ. ಕೊನೆಗೂ ಇಲ್ಲಿ ಝಾನ್ಸಿ ಮತ್ತೆ ರಾಘು ಒಂದಾಗ್ತಿದ್ದಾರೆ. ಈ ಒಂದು ಆಕ್ಸಿಡೆಂಟ್ ಅನ್ನ ಮಾಡಿದಂತ ಅನಿತಾ ಖಂಡಿತವಾಗ್ಲೂ ಕೂಡ ಜೈಲಿಗೆ ಹೋಗಬೇಕಾಗಿರೋ ಸಮಯ ಬಂದಿದೆ. ಹಾಗಾದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನ ಮರಿ.